ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಗರಿಗರಿಯಾದ ಸಬ್ಸಿಗೆ ಸೊಪ್ಪಿನ ವಡೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನೂರು ಗ್ರಾಮ್ ಅಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 2 ಅವರ್ ನೆನೆಸಿದ್ರೆ ಸಾಕು. ಒಂದು ಮೀಡಿಯಂ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಖಾರವಾಗಿರುವ 5 ಹಸಿರು ಮೆಣಸಿನ್ಕಾಯಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಕ್ಕದಾದ 5 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಒಂದು ದೊಡ್ಡ ಸೈಜ್ನ ಬೆಳ್ಳುಳ್ಳಿಯ 1/4 ಭಾಗದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಕಡಲೆಬೇಳೆ ಇವಾಗ 2 ಅವರ್ ಚೆನ್ನಾಗಿ ನೆಂದಿದೆ. ಇದನ್ನು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನೀರನ್ನು ಪೂರ್ತಿಯಾಗಿ ಡ್ರೈ ಮಾಡಿಬಿಡಬೇಕು. ಒಂದು ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ 1 ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ಇದರಲ್ಲೇ ನೆನೆಸಿಟ್ಟಿದ್ದ ಕಡಲೆಬೇಳೆಯನ್ನು ಹಾಕಿ ತರಿಯಾಗಿ ರುಬ್ಕೊಬೇಕು. ಪೂರ್ತಿ ನುಣ್ಣಗೆ ರುಬ್ಕೊಬಾರ್ದು ಮತ್ತು ನೀರನ್ನು ಸೇರಿಸಬಾರ್ದು. ನೋಡಿ, ಕಡಲೆಬೇಳೆನ ಈ ರೀತಿ ರುಬ್ಕೊಬೇಕು. ಇದರಲ್ಲಿ ಇವಾಗ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇ ಇವಾಗ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಬಾಯಲ್ಲಿ ಹಾಕಿದಾಗ 1% ಉಪ್ಪೇನೋ ಜಾಸ್ತಿ ಇದೆ ಅನ್ನಿಸ್ಬೇಕು. ಆ ರೀತಿ ಕಲಿಸ್ಕೊಂಡ್ರೆ ವಡೆಯನ್ನು ಬೇಯಿಸಿ ತೆಗೆದಾಗ ಉಪ್ಪಿನಂಶ ಕರೆಕ್ಟಾಗಿರುತ್ತೆ. ಇಲ್ಲ ಅಂದರೆ ಮೊದಲನೇ ರೌಂಡಿಗೆ ಸ್ವಲ್ಪ ವಡೆಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೊಬಹುದು. ಇದಾದಮೇಲೆ ನಮಗೆ ಯಾವ ಸೈಜ್ನಲ್ಲಿ ವಡೆ ಬೇಕೋ ಆ ರೀತಿ ಉಂಡೆಗಳನ್ನು ಮಾಡ್ಕೊಬೇಕು. ಸ್ವಲ್ಪ ದೊಡ್ಡ ಸೈಜಿನ ವಡೆಯನ್ನು ಮಾಡ್ತಾ ಇದ್ದೀನಿ, ಆದ್ದರಿಂದ ಈ ರೀತಿ ಉಂಡೆಯನ್ನು ಮಾಡಿದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಮೀಡಿಯಂ ಹದಕ್ಕೆ ಕಾಯಿಸಿದ್ದೀನಿ. ಒಂದು ಬಾಳೆ ಎಲೆಯ ಪೀಸ್ನಲ್ಲಿ ಅಥವಾ ವೀಳ್ಯದೆಲೆಯಲ್ಲಿ ಸ್ವಲ್ಪ ನೀರನ್ನು ಸವರ್ಬಿಟ್ಟು ವಡೆಯ ಉಂಡೆಯನ್ನು ಈ ರೀತಿ ಇಟ್ಟು ಚೆನ್ನಾಗಿ ತಟ್ಕೊಬೇಕು. ತಟ್ಟಿರುವ ವಡೆಯನ್ನು ಎಣ್ಣೆಯಲ್ಲಿ ಹಾಕಿ 2 ಕಡೆಯೂ ಲೈಟ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ವಡೆಯನ್ನು ಬೇಯಿಸ್ಕೊಬೇಕು. ಎಣ್ಣೆ ತುಂಬ ಬಿಸಿಯಾಗಿದ್ದಾಗ ಹಿಟ್ಟನ್ನು ಹಾಕಿದ್ರೆ ವಡೆ ಬೇಗನೆ ಕಪ್ಪಾಗಿಬಿಡತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ನೋಡಿ, ವಡೆಯನ್ನು ಈ ರೀತಿ ತಿರುಗಿಸಾಕ್ತಾ 2 ಕಡೆಯೂ ಒಂದೇ ಬಣ್ಣಕ್ಕೆ ಬರೋ ರೀತಿ ಬೇಯಿಸ್ಕೊಬೇಕು. ಇವಾಗ ನೋಡಿ, ವಡೆ ಚೆನ್ನಾಗಿ ಬೆಂದು 2 ಕಡೆಯೂ ಲೈಟ್ ಕಂದು ಬಣ್ಣಕ್ಕೆ ಬಂದಿದೆ. ಈ ಟೈಮ್ನಲ್ಲಿ ಎಣ್ಣೆಯಿಂದ ತೆಗೆದು ಬಿಡಬೇಕು. ತುಂಬಾನೇ ರುಚಿಯಾದ ಮತ್ತು ಗರಿಗರಿಯಾದ ಸಬ್ಸಿಗೆ ಸೊಪ್ಪಿನ ವಡೆ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.